ಅಧ್ಯಕ್ಷರೇ ಸಬ್ಜೆಕ್ಟ್ಗೆ ಮಾನ್ಯ ಉಸ್ತುವಾರಿ ಸಚಿವರು ಉತ್ತರ ಕೊಡ್ಸಿ. ಎಲ್ಲ ಕೊಡುದಿಲ್ಲ, ಕೂತ್ಕೊಳ್ಳಿ. ಬನ್ನಿ ಜಾಗ ತುಂಬಾ ಇದೆ, ಕೂತ್ಕೊಳ್ಳಿ. ಬನ್ನಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಸರ್ ಒಂದ್ ನಿಮಿಷ ಅವ್ರೆ. ಮಾನ್ಯ ಅಧ್ಯಕ್ಷರೇ, ಜ್ಞಾನೇಂದ್ರ ಒಂದ್ ನಿಮಿಷ ಕೂತ್ಕೊಳ್ಳಿ. ಅವ್ರೆ ನೀವು ಕೊಡುದಿಲ್ಲ, ಕೂತ್ಕೊಳ್ಳಿ. ಜಾನ್ ಬೇಗ ಮಾತಾಡಿ, ಫಿನಿಶ್ ಮಾಡಿ. ಸರ್ ನಮಸ್ಕಾರ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಬಾವಿಗಿಳಿದಿದ್ದಾರೆ. ಅವರೊಂದು ನೀವು ಮಾತಾಡಿ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಕಡತವನ್ನೇ ತಂದಿದ್ದಾರೆ. ಇದ್ರ ಬಗ್ಗೆ, ಇದೇ ಹಗರಣದ ಬಗ್ಗೆ ತಂದಿದ್ದಾರೆ. ದಯವಿಟ್ಟು, ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಗಡಿಬಿಡಿ ಮಾಡಬೇಡಿ. ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರು, ಆಲಿಸುವ ಸರ್ಕಾರ ಎನ್ಆರ್ಜಿ ಮೇಲೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ತಯಾರಿದ್ದೇವೆ ಸರ್. ನಾವು ಅದಕ್ಕೆ ಸಂಪೂರ್ಣವಾಗಿ ತಯಾರಿದ್ದೇವೆ, ಸಹಕಾರ ಕೊಡ್ತೇವೆ. ನಾವು ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತೇವೆ. ಆದರೆ ಈ ಹಗರಣ ಅತ್ಯಂತ ದೊಡ್ಡ ಹಗರಣ. ಒಂದು ನಾಗರಿಕ ಸರ್ಕಾರ ತಲೆ ಎತ್ತಿ ನಿಲ್ಲಬೇಕು ಅಂದ್ರೆ ಈ ಹಗರಣದಿಂದ ಮುಕ್ತವಾಗಬೇಕಾಗ್ತದೆ ಸರ್ಕಾರ. ಈ ಖಜಾನೆಗೆ ಸಾವಿರಾರು ಕೋಟಿ ಆದಾಯ ಬರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ತೆಗೆದಿಡಬೇಕಾದಂತ ಹಣ ಇನ್ಯಾರ್ದೋ ಜೇಬ್ ಸೇರ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ಪ್ರಕರಣ ಇನ್ನೇನಿದೆ ಹೇಳಿ? ಇದಕ್ಕಿಂತ ದೊಡ್ಡ ಚರ್ಚೆ ಏನಿದೆ ಹೇಳಿ? ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಸಮಯ ತಗೊಂಡು, ಅವರು ಎಲ್ಲೋ ಏನೋ ಹೇಳಲಿಲ್ಲ, ದಾಖಲೆ ಸಹಿತ ವಿವರಿಸಿದ್ದಾರೆ. ದಾಖಲೆ ಸಹಿತ ಒಂದು ಹಗರಣ ಅಂತ ಹೇಳಿದ್ರೆ ವೇಗಾಗಿ ಅವನು ಲಂಚ ತಗೊಂಡಿದ್ದಾನೆ ಸರ್ ಒಂದು ನಿಮಿಷ, ಇನ್ನೇನು ಮಾಡಿದ್ದಾನೆ ಅಂತ ಹೇಳಲಿಲ್ಲ. ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾನೇನು ಹೇಳಬೇಕಾಗಿತ್ತು ಅದನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಹೇಳಿ ಈ ಸದನದ ಎದುರುಗಳೇ ಸಾಬೀತು ಮಾಡಿದ್ದಾರೆ. ಈಗ ಕೆಲವು ತಿಂಗಳಿಂದ ಮೀಡಿಯಾಗಳಲ್ಲಿ ಪದೇ ಬರ್ತಾ ಇದೆ ಅಬಕಾರಿ ಹಗರಣ. ಇಡೀ ರಾಜ್ಯದ ಜನ ಏನ್ ನಡೀತಾ ಇದೆಯಪ್ಪ ಇದು ಅಂತ ಹೇಳಿ ಕೇಳುವಂತ ಪರಿಸ್ಥಿತಿ. ಮೊನ್ನೆ ಮಂತ್ರಿಗಳು ಹೇಳಿದ್ರು, ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತೇಳಿ ಹೇಳಿ. ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದಾದ್ರೆ ಈ ಸದನ ಯಾಕಬೇಕು? ಹಗರಣಗಳ ಬಗ್ಗೆ ಈ ಸದನದಲ್ಲಿ ಮಾತಾಡಬೇಕು, ನಾವು ರೈಸ್ ಮಾಡಬೇಕು, ಸಾಬೀತು ಮಾಡುವಂತ ದಾಖಲೆ. ಮಾನ್ಯ ಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಅವರು ಸಾಬೀತು ಮಾಡಲಿಕ್ಕೆ ಬೇಕಾದಂತ ದಾಖಲೆಗಳನ್ನ ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರುತ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆಗೆ ಬರಲಿ. ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿರ್ತಕ್ಕಂಥ ಮಾತು. ಅವ್ರು ಇವತ್ತು ಹೇಳ್ತಾರೆ, ಇಲ್ಲಿ ದಾಖಲಾತಿ ವಿರೋಧ ಪಕ್ಷದ ನಾಯಕರು ಕೊಟ್ಟರೆ ಈಗ ಹೇಳ್ತಾರೆ ಲೋಕಾಯುಕ್ತ ಕೊಡಬೇಕಾಗಿತ್ತು. ಲೋಕಾಯುಕ್ತ ಸರ್ ನೀವೇ ತಾವು ಹೇಳಿದ ಪ್ರಕಾರ ಚರ್ಚೆಗೂ ನೀವು ಮಧ್ಯೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ದು. ಖರ್ಗೆ ಅವರೇ ನೀವೇ ಹೇಳಿದ್ದು ಚರ್ಚೆಗೆ ಬನ್ನಿ ಅಂತ. ನೋಡಿ ಸರ್, ನಾವು ಇವತ್ತು ಸಾಬೀತು ಮಾಡಲಿಕ್ಕೆ ಬೇಕಾದಂತ ದಾಖಲೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ಮಿತ್ರರು ಒಂದು ಹೊರೆ ಇಲ್ಲಿ ತಂದಿಟ್ಟಿದ್ದಾರೆ. ಆ ದಾಖಲೆಗಳನ್ನ ಪಡೆಯುವ ವ್ಯವಧಾನ ನಿಮ್ಗಿರ್ಲಿ, ತಾಳ್ಮೆ ಇರಲಿ. ನಾವು ನಿಮ್ಮ ಬಗ್ಗೆ ಆರೋಪ ಮಾಡಲಿಲ್ಲ. ಇಲ್ಲಿ ಯಾರು ಆರೋಪಿತರಾಗಿದ್ದಾರೆ ಅವ್ರ ಬಗ್ಗೆ ಸಾಬೀತು ಮಾಡುವಂತ ದಾಖಲೆ ತಂದಿದ್ದೇವೆ. ಸಬ್ಜೆಕ್ಟ್ ಮತ್ತು ಸದನ ಇದು ಅಂತ ಹೇಳಿ ಸರ್ ಏನು ಆಗಿದೆ ಎಲ್ಲ ಕರೆಕ್ಟ್ ಇದೆ. ಮೈಕ್ ಸರ್ ಇದೆ ಇಲ್ಲಪ್ಪ, ಎಲ್ಲ ಕರೆಕ್ಟ್ ಇದೆ. ನೀವೇನು ಮಾಡ್ಲಿಲ್ಲಲ್ಲ? ನಾ ಮಾಡಿದ ಹೇಳ್ತೇನೆ, ನನಗೆ ಬೇಗ ಮುಗಿಸ್ಬೇಕೀಗ. ಇದನ್ನ ನಾನೇನ್ ಮಾಡುದು? ನನ್ನ ಮೇಲೆ
ಯಾಕಂದ್ರೆ ನಾನು ಮಾತಾಡುವುದಿಲ್ಲ, ನಿಮ್ಗೆ ತೊಂದರೆ ಕೊಡೋನಲ್ಲ ನಾನು ಯಾವಾಗ, ಈಗ ಮತ್ತೆ ಸಮಸ್ಯೆ ನಿಮ್ಗೆ ಗೊತ್ತಿದೆಯಲ್ಲ. ಹಾಗಾಗಿ ಈ ಸದನದಲ್ಲಿ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಅಂತ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಬಂತು, ಈ ಸದನದಲ್ಲಿ ಏನು ನಡೀತಾ ಇಲ್ಲ ಅಂತೇಳಿ ಹೇಳಿ ಜನ ಬೇಸರ ಇಲ್ಲಿ ಸದನದ ಸದಸ್ಯರ ಬಗ್ಗೆ ಪಟ್ಕೊಳ್ಬಾರ್ದು. ಈ ಕಾರಣಕ್ಕಾಗಿ ಇದನ್ನು ರೈಸ್ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಸಾಕಷ್ಟು ಇಂಥ ಚರ್ಚೆಗಳನ್ನು ದಿನಗಟ್ಟಲೆ ಮಾಡಿದ್ದಾರೆ. ನಾವೆಲ್ಲ ಅಲ್ಲಿ ಕೂತ್ಕಿದ್ದೀವಿ ಆಡಳಿತ ಪಕ್ಷದಲ್ಲಿ, ದಿನಗಟ್ಟಲೆ ಮಾಡಿದ್ದಾರೆ, ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಹಗರಣ ಅವರ ಸರ್ಕಾರದ ಒಂದು ದೊಡ್ಡ ಕಪ್ಪಿಚುಕ್ಕೆ ಇದು. ಅದರಿಂದ ಹೊರಗೆ ಬರ್ಬೇಕು ಅವರು, ಇಲ್ಲೇ ಇದ್ರೆ ಎಲ್ಲರ ಮೇಲೆ ಅನುಮಾನ ಶುರು ಆಗುತ್ತೆ. ಮತ್ತು ಇದೊಂದು ಹಗರಣ ಅಲ್ಲ, ಇಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಅಂದ್ರೆ ಭ್ರಷ್ಟಾಚಾರ ಯಾವುದರಲ್ಲಿದೆ? ಹಂಗಾರೆ ಪೂರ್ತಿ ಭ್ರಷ್ಟಾಚಾರ ಇದರಲ್ಲೇ ಇರುವಂತದ್ದು. ಹಾಗಾಗಿ ಮಾನ್ಯ ಮಂತ್ರಿಗಳು ಹೇಳ್ತಾರೆ, ಇದು ನನ್ನ ವಿರುದ್ಧ ನಡೆಯುತ್ತಿರುವ ತೇಜವಧೆ ಯತ್ನ, ತಜ್ಞರ ಜೊತೆ ಚರ್ಚಿಸಿ ಇಂಥವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ. ಸಾಮಾನ್ಯವಾಗಿ ದಲಿತರು ಅಂದ ಮೇಲೆ ಮೇಲಿಂದ ಮೇಲೆ ಈ ರೀತಿ ನಡೆಯುತ್ತದೆ. ಉಪ್ಪು ತಿಂದವ ನೀರು ಕುಡಿಯುತ್ತಾನೆ. ಆರೋಪಕ್ಕೆ ಪುರಾವೆ ಏನು? ಯಾರೋ ಆಡಿಯೋ ಮಾಡಿದ ಮಾತ್ರಕ್ಕೆ ರಾಜೀನಾಮೆ ನಾನೇಕೆ ಕೊಡಬೇಕು? ಮಾನ್ಯ ಆರ್.ಬಿ. ತಿಮ್ಮಾಪುರ ಸರ್, ಈಗ ಜಾತಿ ಆಧಾರದ ಮೇಲೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಯಾರೋ ದಲಿತರು, ಮುಂದುವರೆದವರು, ಇದರ ಆಧಾರದ ಮೇಲೆ ಇಲ್ಲಿ ಚರ್ಚೆ ನಡೀತಾ ಇಲ್ಲ. ನೀವು ಜಾತಿಗಳನ್ನು ಗುರಾಣಿ ಮಾಡ್ಕೊಳ್ಬೇಡಿ, ನಿಮ್ಮ ವೃತ್ತಿಗೆ ಗುರಾಣಿ ಮಾಡ್ಕೊಳ್ಬೇಡಿ. ನಿಮ್ಮ ಪ್ರಾಮಾಣಿಕತೆಯನ್ನ ಸಾಬೀತು ಮಾಡ್ರಿ ಇಲಾಖೆನಲ್ಲಿ. ಇಷ್ಟು ದಿನ ಯಾಕೆ ಕೊಡ್ಲಿಲ್ಲ ನೀವು? ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ಈಗಾಗಲೇ ನಿಮ್ಮ ಮೇಲೆ ಬರಹದ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಹಾಗಾದ್ರೆ ನೀವು ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡ್ಲಿಲ್ಲ? ನಾನು ಇಂಥವನ್ನ ಕಾರಣಕ್ಕಾಗಿ ಈ ರೀತಿ ತೇಜವಧೆ ನಡೀತಾ ಇದೆ ಅಂತ ಹೇಳಿ ನೀವು ಅದನ್ನ ಗುರಾಣಿ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅದನ್ನ ಶೆಲ್ಟರ್ ತಗೊಂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಭೂಷಣ ಅಲ್ಲ. ಅನೇಕ ಜನ ಆ ಸಮಾಜದಿಂದ ಬಂದಿರತಕ್ಕಂಥವರು ಗೌರವಾನ್ವಿತ ಮಂತ್ರಿಗಳಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ, ಎಲ್ಲರೂ ಕೂಡ ಈ ಕೆಲಸ ಮಾಡ್ತಾ ಇಲ್ಲ. ಎಲ್ಲರ ಮೇಲೆ ಆರೋಪ ಬರಲಿಲ್ಲ, ಯಾಕೆ? ನಿಮ್ಮ ಮೇಲೆ ಬಂದಿದೆ, ಯಾಕೆ? ಸಾಬೀತಾಗಿದೆ. ನಿಮ್ಮ DCM ಅರೆಸ್ಟ್ ಆಗಿದ್ದಾನೆ, ಜೈಲೊಳಗಿದ್ದಾನೆ, 25 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ, ಹಣದ ಸಹಿತ ಸಿಕ್ಕಿದೆ. ಆತ ಮಾಡಿರ್ತಕ್ಕಂಥ ಆಡಿಯೋ ಟೇಪ್ ಇದೆ, ವಿಡಿಯೋ ಟೇಪ್ ಇದೆ. ಇದನ್ನು ನೀವು ಕಳಿಸ್ಬೇಕಾಗಿತ್ತು, ನಿಮ್ಮ ಸರ್ಕಾರದವರು ಇಷ್ಟೊಳಗೆ FSLಗೆ ಕಳಿಸ್ಬೇಕಾಗಿತ್ತು. ಹೌದಾ ಇಲ್ಲ ಅಂತ ಹೇಳಿ ಈ ಸದನದಲ್ಲಿ ಹೇಳಿಕೆ ಕೊಡಬೇಕಾಗಿತ್ತು. ನಮ್ಮ ಧ್ವನಿ ಅಲ್ಲ, ಅವನ ಮಾತಲ್ಲ, ಇದನ್ನು ಕೊಡಬೇಕಾಗಿತ್ತು. ಏನೂ ಇಲ್ಲ, ನೀವು ಹಾಗೆ ಕೂತ್ಕೊಂಡಿದ್ದೀರಿ ಅಂದ್ರೆ ಸಮಾಜ ಕ್ಷಮಿಸ್ಬಿಡುತ್ತಾ? ಹಾಗಾದ್ರೆ ಇದೊಂದು ಸಾಮಾನ್ಯ ಸಂಗತಿನ? ಇದು ಉತ್ತರ ಕೊಡಿ, ಉತ್ತರ ಕೊಡಿ. ಹೇಳ್ತಿದ್ದೆ ಆಯ್ತು ಮಂತ್ರಿ ಅವರೇ, ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಯಾಕೆಂದ್ರೆ 23-24ರಲ್ಲಿ 24ನೇ ಇಸ್ವಿ ಅದರಲ್ಲಿ ಒಂದು ದಿನ ಇದೆಲ್ಲವೂ ಕೂಡ ಕಂಪ್ಲೇಂಟ್ ಸಾಕಷ್ಟು ರಿಜಿಸ್ಟರ್ ಆಗ್ತದೆ ಲೋಕಾಯುಕ್ತದ ಒಳಗಡೆ. ರಿಜಿಸ್ಟರ್ ಆದ್ರ ಮೇಲೆ ಸ್ವತಃ 62 ಕಡೆ ಸ್ವತಃ ಲೋಕಾಯುಕ್ತರು, ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರು, ಉಪಲೋಕಾಯುಕ್ತ B ವೀರಪ್ಪನವರು ಅಬಕಾರಿ ಕಚೇರಿಗಳ ಮೇಲೆ ಅದರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕೆದಕಲಿಕ್ಕಾಗಿ 62 ಕಡೆ ರೈಡ್ ಆಗುತ್ತೆ. 62 ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀಡಿಯಾದಲ್ಲಿ ಬಂದಿದೆ. ಒಳಗಡೆ ಅನೇಕ ಅಧಿಕಾರಿಗಳಿಲ್ಲ, ಕುಡಿದು ಬಿಟ್ಟಂತ ಅರ್ಧರ್ಧ ಬಾಟಲ್ಗಳಿದ್ದಾವೆ, ಗಾಂಜಾ ಇದೆ, ಸಿಗರೇಟ್ನ ಒಳಗಡೆ ಗಾಂಜಾ ಸೇರಿಸಿ ಇಟ್ಟಂತ ಸಿಗರೇಟ್ ಪ್ಯಾಕ್ಗಳು ಸಿಕ್ಕಿದ್ದಾವೆ, ನಗದು ಸಿಕ್ಕಿದೆ ಆಫೀಸ್ ಒಳಗಡೆ. ಈಗ ಕುಡಿದು ನಮ್ಮ ಗೌಡ್ರು ಹೇಳಿದ್ರು, ಕುಡಿದು ಮಾತಾಡೋರೆಲ್ಲ ಏನೇನೋ ಹೇಳ್ತಾರೆ, ರೆಕಾರ್ಡ್ ಮಾಡ್ತಾರೆ ಅಂತ. ಅಂದ್ರೆ ಜನಕ್ಕೆ ಕಿಕ್ಕೇರಿಸುವಂತಹ ಇಲಾಖೆಯು ಕಿಕ್ಕಿಗೆ ಒಳಗಾಗಬೇಕು, ಇಲಾಖೆ ಕಚೇರಿಗಳು ಎದೋತದ ನಡಿಬೇಕು. ಇಲ್ಲಿ ಏನ್ ನಡೀತಾ ಇದೆ? ಒಬ್ಬ ಮಂತ್ರಿಯಾಗಿ ನೀವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ಸರಿ ಮಾಡ್ಲಿಕ್ಕಾಗಲಿಲ್ಲ. ನೀವು ಸರಿ ಇದ್ದೀರಿ ಅಂತ ಹೇಳಿ ಹೇಗೆ ಹೇಳೋದು? ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಈಗಾಗಲೇ ಹೇಳಿದ್ರು
2,000 ಕೋಟಿ ಆದಾಯ ಬರ್ತದೆ ಅಂತೇಳಿ ಹೇಳಿ ನಿಮ್ದು 463 ಸನ್ನದು ಅದನ್ನ ಹರಾಜು ಹಾಕ್ಲಿಕ್ಕೆ ಕೊಟ್ಟಿದೆ. ಈ ಹರಾಜು ಹಾಕ್ಲಿಕ್ಕೆ ಈಗಾಗಲೇ ನಮ್ಮ ಓಕೆ ನಾಯಕರು ಹೇಳಿದ್ರು, ಆಂಧ್ರ ಪ್ರದೇಶದವರಿಗೆ ಹೇಗೆ ಕೊಡ್ತಾ ಇದ್ದೀರಿ, ಎಲ್ಲಿ ಡೀಲ್ ನಡೀತು ಅಂತೇಳಿ. ಇದು ಯಾಕಿದು? ನಾನು ಹೇಳೋದು ಅಧ್ಯಕ್ಷರೇ, ಇವತ್ತು ಈ ಪರಿಸ್ಥಿತಿ ಏನಾಗಿದೆ, ಎಳೆ ಆಗಿ ಬಿಡಿಸಿದ್ರು. ನಮ್ಮ ಮಂಜಣ್ಣ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು ಡೀಟೇಲ್ ಹೇಳಿದ್ದಾರೆ, ಅನೇಕ ಪ್ರಕರಣಗಳನ್ನು ಹೊರಗಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇದು ವ್ಯಾಪಿಸಿದೆ. ಈ ಕರಾವಳಿ ಛಾಯೆ ನಿಮ್ಮ ಅಂಗಡಿಯಿಂದ ಯಾರು ಬೇಕಾದ್ರೂ ತಗೊಂಡೋಗಿ ಮನೆ ಮನೆಗೆ ಮದ್ಯ. ನಿಮ್ಮ ಸರ್ಕಾರದ ಕೊಡುಗೆ ಇದು, ನಿಮ್ಮ ಸರ್ಕಾರದ ಕಲ್ಯಾಣಕಾರಿ ಕಾರ್ಯಕ್ರಮ. ಈಗ ಸರ್ ನೀವು ಹೇಳ್ತೀನಿ, SC ಕಾಲೋನಿಯಿಂದ ಇಷ್ಟು ಮೀಟರ್ ದೂರದಲ್ಲಿ, ಶಾಲೆಯಿಂದ ಇಷ್ಟು ಮೀಟರ್ ದೂರದಲ್ಲಿ ಇರಬೇಕು. ಈಗ ಕರಪ್ಷನ್ ಭ್ರಷ್ಟಾಚಾರ ಸಂಬಂಧಪಟ್ಟ ಇದೆ, ಆ ಸಬ್ಜೆಕ್ಟ್ಗೆ ಬನ್ನಿ. ಬೇರೆ ಬೇರೆ ವಿಷಯ ಮತ್ತೆ ಹೇಳ್ಬೋದು, ಇದಕ್ಕೆ ಸೀಮಿತಗೊಳಿಸುವ ವಿಚಾರ ಮಾಡಿ. ನೀವು ಅಲ್ಲಿ ಇಲ್ಲಿ ಅಂತ ಮುಗಿತದೆ, ಬೇಗ ಕನ್ಕ್ಲೂಡ್ ಮಾಡಿ. ಇದಕ್ಕೆ ಸೀಮಿತವಾಗಿರ್ಲಿ, ಇದಕ್ಕೆ ಸೀಮಿತ ಸರ್. ನಾನು ಬೇರೆ ಹೇಳಲಿಲ್ಲ. ಅಲ್ಲಲ್ಲ, ಇದು ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ, ಎಲ್ಲಿ ಎಂತ ಮಾಡೋದು ಚರ್ಚೆ ಮಾಡಿ ಹೇಳಿ ಕನ್ಕ್ಲೂಡ್ ಮಾಡಿ. ಮದ್ಯ ಹಂಚೋದ್ರ ಬಗ್ಗೆ ಹೇಳಲಿಲ್ಲ, ಅದು ಡೈವರ್ಟ್ ಆಗುತ್ತೆ. ಅದಕ್ಕೆ ನಾನು ಮದ್ಯ ಹಂಚ್ತಾ ಇದ್ದೀರಿ ನೀವು SC ಕಾಲೋನಿನಲ್ಲಿ. ಸರ್ ನೀವು ಬನ್ನಿ, SC ಕಾಲೋನಿ 35 ವರ್ಷದ ಯುವಕರು ಇವತ್ತು 70 ವರ್ಷದವರು ಕಂಡಂಗ. ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ ನಿಮ್ಗೆ ಚರ್ಚೆ ಮಾಡಬಹುದು. ಚರ್ಚೆ ಮಾಡೋದು ಈಗ ಪ್ರಶ್ನೆ ನಿಲ್ವಡಿಸು ತಂದಿದ್ದೀವಿ, ಅದಕ್ಕೆ ಸೀಮಿತವಾಗಿ ಮಾತಾಡಿ. ಇದು ಯಾಕೆ ನಡೀತಾ ಇದೆ ಅಂದ್ರೆ, ಕರೆಕ್ಟ್, ಇದು ಯಾಕೆ ನಡೀತಾ ಇದೆ ಅಂದ್ರೆ, ಇವರು ಬ್ರಾಂಡಿ ಶಾಪ್ಗಳಿಂದ ಮಂತ್ಲಿ ಕಲೆಕ್ಷನ್ ಎಲ್ಲಿಂದ ಕೊಡ್ಬೇಕು? ಅವರು ಯಾರು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ರಿ, ಫುಲ್ ಖಾಲಿ ಬ್ಲಾಂಕ್ ಚೆಕ್ ಕೊಟ್ಟಂಗೆ ತಗೊಂಡೋಗಿ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಯಾಕೆ ಇದನ್ನ ಸಾಯಿಸ್ತೀರಿ ಎಲ್ಲ ಜನರನ್ನ ಅಂತ ಹೇಳಿದ್ರೆ, ಸರ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಕಲೆಕ್ಷನ್ ಮಾಡಿ ಅವರಿಗೆ ಮಂತ್ಲಿ ಕಳಿಸ್ಬೇಕು. ಇದನ್ನ ಹೇಳ್ತಾ ಇದ್ದಾರೆ ಜನ, ಇದನ್ನ ಹೇಳ್ತಾ ಇದ್ದಾರೆ ನಿಮ್ಮ ಶಾಪ್ ಓನರ್ಸ್. ಬಹಿರಂಗ ಇದು ಏನು. ಈಗ ನಾನು ಹೇಳಿ ಆಯ್ತು, ಫಿನಿಶ್ ಮಾಡಿ. ನೀವು ಸಬ್ಜೆಕ್ಟೇ ಇಲ್ಲ, ನೀವು ಈ ರೀತಿ ಮಾತ್ರ ಆಗ್ತದ ಸರ್? ಏನ್ ನೀವು ಜನತೆ, ನೀವು ಈಗ ಭ್ರಷ್ಟಾಚಾರ ಲೋಕಾಯುಕ್ತ, ನೀವು ಹೇಳಬಾರ್ದು. ನಾನು ಬೇರೆ ಯಾವ್ದೋ ಸಬ್ಜೆಕ್ಟ್ ಮೇಲೆ ಮಾತಾಡ್ತೇನೆ ನೋಡಿ, ಅದನ್ನ ನೋಡಿ ಮಾತಾಡೋದು ಆಗ್ತದೆ. ಆಯ್ತು, ಈಗ ಬಂದು ನೀವು ಕೂತ್ಕೊಂಡಿದ್ದೀರಿ, ಆಗ್ತದೆ. ಇಷ್ಟೊಂದು ಇಲ್ಲಿ ಏನ್ ನಡೆದಿದೆ ಗೊತ್ತಿದೆ ನಿಮಗೆ? ನೋಡಿ ಸರ್, ಈಗ 24 ಸೆಪ್ಟೆಂಬರ್ 29 ಹೋಟೆಲ್ ಮತ್ತು ವಸತಿ ಗೃಹ CL7 ಪರವಾನಗಿ ಮಂಜೂರಾತಿಗೆ ಲಂಚದ ಬೇಡಿಕೆ ಪ್ರಕರಣದಲ್ಲಿ ಮಂಡ್ಯ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತ ಎ ರವಿಶಂಕರ್ ಮತ್ತು ಮದ್ದೂರು ವಲಯದ ಅಬಕಾರಿ ನಿರೀಕ್ಷಕ ಶಿವಶಂಕರ್ ಅಮಾನತಾಗಿದೆ. 25-20 ರೇಸ್ ಕೋರ್ಸ್ ರಸ್ತೆಯ ಬೆಂಗಳೂರು ಟರ್ಫ್ ಕ್ಲಬ್ ಆವರಣದಲ್ಲಿ CL4 ಸನ್ನದು ಪರಿಷ್ಕೃತ ನೀಲಿ ನಕಾಶೆ ಅನುಮೋದನೆ ಸಂಬಂಧ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳು ವಿಳಂಬಗೊಳಿಸಿ ಕರ್ತವ್ಯ ಲೋಪವೆಸಗಿದ ಕಾರಣ 5 ಅಬಕಾರಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಯಿತು. ಈಗ 569 ಬಾರ್ ಲೈಸೆನ್ಸ್ ಹರಾಜಿಗಿಟ್ಟಿದ್ದಾರೆ. ಇವತ್ತು ಸಸ್ಪೆಂಡ್ ಮಾಡಿದ್ರೆ, ಡಿಸ್ಮಿಸ್ ಮಾಡಿದ್ರೆ ಅಷ್ಟು ಜನರನ್ನು ಡಿಸ್ಮಿಸ್ ಮಾಡಬೇಕು. ನಿಮ್ಮ ಇಲಾಖೆಯಲ್ಲಿ ಬಹಳ ಜನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಓಪನ್ ಆಗಿ ತಾಯಂದ್ರು ತನ್ನ ಮಗುವಿಗೆ ಎದೆ ಹಾಲು ಕುಡಿಸುವಾಗ್ಲಾರು ಸೆರಗು ಮುಚ್ಕೊಂತಾರೆ. ಇವ್ರು ಹಂಗಿಲ್ಲ, ನಿರ್ವಾಣ ನಿಂತುಬಿಟ್ಟಿದ್ದಾರೆ. ಇಂಥ ಒಂದು ಕೆಟ್ಟ ಸ್ಥಿತಿನಲ್ಲಿ ಈ ಇಲಾಖೆ ನಡಿಬಾರ್ದಾಗಿತ್ತು. ಗಾಂಧಿ ಮೇಲೆ ಆಣೆ ಇಡ್ತಾನು. ಮಹಾತ್ಮ ಗಾಂಧೀಜಿ ಕುಡಿತವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು, ಆದ್ರೂ ಕೂಡ ಮಾಡಿದ್ವಿ ನಾವು ಸರ್ಕಾರಕ್ಕೆ ಆದಾಯ ಅಂತ ಹೇಳಿ. ನಿಮ್ ಸರ್ಕಾರ ನಮ್ಮ ಸರ್ಕಾರ ನಾನು ಹೇಳೋದಿಲ್ಲ. ಇವತ್ತು ಏನಾಗ್ತದೆ ಅಧ್ಯಕ್ಷರೇ, ಇವೆಲ್ಲವನ್ನೂ ಹೇಳಿದ್ರೆ ನಿಮ್ಮ ಉತ್ತರ ಏನು ಅಂದ್ರೆ, ನಿಮ್ ಸರ್ಕಾರದಲ್ಲಿ ಏನ್ ನಡೆದಿತ್ತು ಅಂತ ಹೇಳಿ, ನೀನ್ ಕಳ್ಳ ಅಂದ್ರೆ ನೀನ್ ಕಳ್ಳ ಅಂತ ಈ ಸಣ್ಣ ಮಕ್ಕಳು ಆಟ ಆಡ್ತಾರೆ. ಹಾಗಾಗ್ತದೆ. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾರು ಇವತ್ತು ಈ ದಂಧೆಯನ್ನ ಮಾಡಿದ್ದಾರೆ, ಇದರಲ್ಲಿ ಈಗಾಗಲೇ ಹೇಳಿದ್ದಾರೆ ಅನೇಕ ಇದು ಟ್ರಾನ್ಸ್ಫರ್ಗಳು ಇದಕ್ಕೆ ಕೋಟಿಗಟ್ಟಲೆ ಹಣ ವಸೂಲಿ ಮಾಡಿದ್ರೆ ಅವ್ರು ಯಾರ್ದೋ ತಲೆ ಹೊಡೆದೇ ವಸೂಲಿ ಮಾಡಬೇಕು. ಒಟ್ಟಾರೆ ಕೊನೆಗೆ ಯಾರ ತಲೆ ಮೇಲೆ ಇದು ಹೋಗುತ್ತೆ ಅಂದ್ರೆ, ಕೊನೆಯಲ್ಲಿ ಲಿಕ್ಕರ್ ಕುಡಿತಾನ ಅವನ ಜೇಬಿಂದ ಇದಷ್ಟನ್ನು ಕಸುವಂತ ಸುಲಿಗೆ ಮಾಡುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಅಬಕಾರಿ ಇಲಾಖೆಯ ಕಡೆಯಿಂದ ಮಾಡ್ತಾ ಇದ್ದೀರಿ.
ಹೋಗ್ಲಿ ಸರ್ಕಾರಿ ಖಜಾನೆಗೆ ಬರ್ತದ? 5,000-6,000 ಕೋಟಿ ಲೂಟಿ ಆಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಯಾರ ಕಾರಣ? ಇದು ಯಾರ ಕಾರಣ? ಇದಕ್ಕೆ ಖಂಡಿತವಾಗೂ ಈಗ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನೈತಿಕತೆ, ಮೌಲ್ಯ, ಕರ್ನಾಟಕ ರಾಜ್ಯದ ಒಂದು ಸುಸಂಸ್ಕೃತ ರಾಜ್ಯ ಇದು. ಈ ಸದನ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಸದನ, ಇಡೀ ದೇಶಕ್ಕೆ ಮೇಲ್ಪಂಕ್ತಿ ಹಾಕಿರ್ತಕ್ಕಂಥ ಸದನ ಇದು. ಹಾಗಾಗಿ ಇಲ್ಲಿ ಚರ್ಚೆ ಆಗಿದೆ. ಈಗಾಗಲೇ ನಾವು ಸರಿಯಾದಂಥ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಒಂದೇ ಒಂದು ಅಂತ ಹೇಳಿದ್ರೆ, ಮಾನ್ಯ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಮತ್ತು ಅದನ್ನ ದೋಷಮುಕ್ತರಾದ್ರ ಮೇಲೆ ಮಾಡಿ ನೀವು ಇಲ್ಲಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿನೂ ಆಗಿ, ನಮ್ದೇನು ತೊಂದರೆ ಇಲ್ಲ ಸ್ವಾಮಿ, ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ. ಆದರೆ ಈ ರೀತಿ ಮಾಡಿ ನೀವು ಆ ಸ್ಥಾನದಲ್ಲಿ ಕೂರೋದಿದೆಯಲ್ಲ, ಇದು ಪ್ರಜಾತಂತ್ರದ ಮಾಡಿದಂಥ ದೊಡ್ಡ ದ್ರೋಹ. ಇದು ಸರಿಯಾಗೋದಿಲ್ಲ, ಜನ ಮೆಚ್ಚೋದಿಲ್ಲ. ಕರ್ನಾಟಕ ರಾಜ್ಯದ ಜನ ಇವತ್ತು ತಮ್ಮನ್ನ ನೋಡ್ತಾ ಇದ್ದಾರೆ. ಆದ್ರಿಂದ ನಿಮ್ಗೇನಾದ್ರೂ ನೈತಿಕವಾಗಿ ಆತ್ಮಗೌರವ ಇದ್ರೆ ರಾಜೀನಾಮೆ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಾರಿ ಹೇಳ್ತಾ ಇರ್ತಾರೆ ಭ್ರಷ್ಟಾಚಾರದ ವಿರುದ್ಧ, ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಮೊದಲು ರಾಜೀನಾಮೆ ಪಡೀರಿ. ನನ್ನ ಕ್ಯಾಬಿನೆಟ್ ಸಾಬೀತಿದೆ ಅಂತ ಹೇಳಿ ಹೇಳಿದ್ರೆ ರಾಜೀನಾಮೆ ಪಡೆಯಿರಿ ಅಂತ 5 ನಿಮಿಷ ಆಯ್ತು. ಜನಕ್ಕೆ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ನಾನು ಈ ಸಮಯ ಕೊಡೋದು. ಈಗ ಹಾಗಾಗಿ ಇವತ್ತು ಸರ್ಕಾರವೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅದು ತಯಾರಿಲ್ಲ. ಯಾಕಂದ್ರೆ ಆದ್ರಿಂದ ಈ ಸ್ಥಿತಿಗೆ ಕೂತಿದ್ದೀರಿ, ನೀವು ಮೌನವಾಗಿ ಕೂತಿದ್ದೀರಿ. ಯಾಕಂದ್ರೆ ನೀವು ನಡೆದಿದ್ದು ನಿಮ್ಮೆಲ್ಲರೂ ಕೂಡ ಒಂದ್ ಸೆಕೆಂಡ್. ಈಗ ಗೊತ್ತಿದ್ದಾಗೆ ಮಾತಾಡಲಿಕ್ಕೆ ಬಹಳಷ್ಟು ಚರ್ಚೆ ಇರಬಹುದು, ಇಲ್ಲ ಅಂತ ದಾಖಲೆ ಎಲ್ಲ ಕೂಡ ಇರಬಹುದು. ಬೆಳಿಗ್ಗೆ ಒಂದು ಮೀಟಿಂಗ್ ಆಗಿದ್ರೆ ಹೇಳಿದೆ 3 ಜನಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಇನ್ನು ಬಹುಶಃ ಮುಂದಿನ ದಾಖಲೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಕ್ಲಾರಿಫಿಕೇಶನ್ ನಿಮ್ಮೆಲ್ಲ ಆಗ ಮಾತಾಡಿ. ಈಗ ಮಾನ್ಯ ಮುಖ್ಯಮಂತ್ರಿ ನಿರ್ಣಯ ಮಂಡಿಸುವುದು ಸರ್, ಉತ್ತರ ಯಾವಾಗ ಹೇಳಿದ ಸಂಜೆ ಉತ್ತರ ಕೊಡ್ತಾರೆ. ಅವ್ರಿಗೆ ಗೊತ್ತಿದೆ, ಹೇಳಿದ್ದಾರೆ. ಇವತ್ತು ಸಂಜೆ ಸದನ ಮುಂಚೆ ಉತ್ತರ ಕೊಡ್ತಾರೆ. ಮಾತಾಡಿ ಆಗಿದೆ. ಈಗ ಅಲ್ಲಿ ನಿರ್ಣಯ ಬಸಾಕ್ಬೇಕು ಕೊಡ್ತೇನೆ ನಿಮ್ಗೆ ಉತ್ತರ ಕ್ಲಾರಿಫಿಕೇಶನ್ ಕೊಡ್ತೇನೆ. ಇರ್ಲಿಲ್ಲ ಹೇಗೆ ಮಾಡಿದ್ರೆ ಅಂತ ಇರ್ಲಿಲ್ಲ, ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ಲ. ಉತ್ತರ ಕೊಡ್ಲಿಲ್ಲ. ಅವ್ರು ಕೊಡ್ತಾರೆ, ಆಮೇಲೆ ಕೊಡ್ತೇನೆ. ಸಾಯಂಕಾಲ ಹಾಕಿದ್ದೀರಿ ಸರ್, ಊಟ ಆದ್ಮೇಲೆ ಮಾತಾಡಿ ಸರ್. ಊಟ ಇಲ್ಲ, ಊಟ ಆದ್ಮೇಲೆ ಮಾತಾಡಲ್ಲ, ಈಗಲೇ ಮಾತಾಡೋದು ಸರ್. ಆಮೇಲೆ ಎಲ್ಲರೂ ಕೂಡ ಇಯರ್ಫೋನ್ ಹಾಕಿ ಈಗೆಲ್ಲ ಬೆಳಿಗ್ಗೆ ಮಾತಾಡಿದಾಗ ನೀವ್ ಇರ್ಲಿಲ್ರಿ ಮಾತಾಡಿದಾಗ. ಬೆಳಿಗ್ಗೆ ಯಾರು ಇದ್ರ ನಾಯಕತ್ವ ಕೇಳಿ ಅಲ್ಲಿ. ತೀರ್ಮಾನ ಮಾಡಿದ್ರು ಮಾತಾಡಿದ್ರಿ ಅಧ್ಯಕ್ಷರೇ, ಇವರೊಂದು 5 ನಿಮಿಷ ಮಾತಾಡ್ಲಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇಲೆ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಪ್ರತಿಪಕ್ಷ ನಾಯಕರೇ, ಮಾತಾಡಿಕೊಂಡು ಪ್ಲೀಸ್ ಸಂದ ಕೊಡ್ತಾರೆ. ಬೇಕೇ ಬೇಕು, ಬೇಕೇ ಬೇಕು, ಅಲ್ಲಿ ನೋಡಿ ಯಾಕೆ ಮಾತಾಡ್ತಾರೆ. ಬೇಕೇ ಬೇಕು, ಪ್ರತಿಪಕ್ಷ ನಾಯಕರೇ, ಕೇಳ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡೋದಾಗ ನಾವು ಇನ್ನು ಯಾವತ್ತೂ ಒಪ್ಪಲ್ಲ, ಒಪ್ಪಲ್ಲ. ನೀವು ಈ ರೀತಿ ಮಾತಾಡಕ್ ನಾವು ಬಿಡಲ್ಲ. ಬೇಕೇ ಬೇಕು. ನಿಮ್ಮ ಲೀಡರ್ಗಳನ್ನು ಮಾತಾಡಿದ್ರು, ನೀವೊಂದು ಮಾತಾಡ್ತಾ ಹೇಳಿದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ನಿಮ್ಮ ಅಲ್ಲಿ ಮಾತಾಡಿದ್ರು, ಚರ್ಚೆ ಮಾಡಿದ ನಂತರ ಸರಿಯಾ? ಈ ಬಿಜೆಪಿ ಶಿಕ್ಷಕರಿಗೆ ಮಾತಾಡೋದು ಸಾಕು. ಮಾನ್ಯ ಅಧ್ಯಕ್ಷರೇ, ಕುಳಿರ್ಸಾಗಿದ್ರೆ ಕುಳಿರ್ಸಿ. ಕೂದಲೇ ಯಾರು ನಿಮ್ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ.
ಸಂಜೆ ಸದನ ಮುಗಿಯೋ ಮುಂಚೆ ಅಲ್ಲ ಸದನ ಹಂಗಲ್ಲ ಟೈಮಿಂಗ್ ಫಿಕ್ಸ್ ಮಾಡಿ ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು ಹೌದು. ರಾತ್ರಿ ನೀವೇ ಹೇಳಿದ್ದೀರಲ್ರಿ 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಸಿ ಉತ್ತರ ಎಷ್ಟು ಕೊಡ್ತೀರಾ ಹೇಳಿ. ಉತ್ತರ 8 ಗಂಟೆ ಕೊಡುವ. ಇವತ್ತೇ ಕೊಡ್ತಾರೆ. ಉತ್ತರ ಇವತ್ತಂದ್ರೆ ಯಾವಾಗ ಇವತ್ತಂದ್ರೆ ಯಾವಾಗ ಸಂಜೆ ಶ್ರವಣ 5 ಗಂಟೆ 7 ಗಂಟೆಗೆ ಇವತ್ತೇ ಕೊಡ್ತಾರೆ. ಚರ್ಚೆ ಪ್ರಾರಂಭ ಮಾಡಿ ಇದನ್ನ ಮಾಡಿ ಸರ್ ಚರ್ಚೆ ಮಾಡಿ. ಈಗ ಯಾವಾಗಲೂ ಆಯ್ತು. ಕೊಡ್ತಾನೆ ಏನ್ ಗೊತ್ತಾ, ಸಂಜೆ 8 ಗಂಟೆಗೆ ಏನ್ ಮಾತಾಡ್ತೀವಿ ಹಂಗ್ ನಡ್ಕೋಬೇಕು. ಏನಂತ ಹೇಳಿದ್ರು ನೀವು? ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ದು, ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದು. ಒಂದ್ ಸೆಕೆಂಡ್. ಇವತ್ತು ಅಪಕಾರಿ ಸಾಯಂಕಾಲ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಮಂತ್ರಿಗಳೇ, ಮಂತ್ರಿ ರೆಡಿ ಇದ್ದಾರೆ. ಸಾಯಂಕಾಲ ಕೊಡ್ತಾರೆ. ಯಾವಾಗ ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. ಕೊಡಿಸ್ತಾರೆ. ಅವ್ರು ರೆಡಿ ಇದ್ದಾರೆ. ಆಯ್ತು. ಒಂದ್ ಸೆಕೆಂಡ್ ನೋಡಿ. ಸಾಯಂಕಾಲ ನೋಡಿ ತೀರ್ಮಾನ ನಾವು ಮೀಟಿಂಗ್ ಚರ್ಚೆ ಆದ ಇವತ್ತು ಸಂಜೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಿಲ್ಲಪ್ಪ ಎಷ್ಟು ಒಂದ್ ಸೆಕೆಂಡ್. ಅದಕ್ಕಾಗಿ ಇವತ್ತು ಸಂಜೆ 8 ಗಂಟೆಗೆ ತಾವು ಉತ್ತರ ಕೊಡ್ಬೇಕು. ಮತ್ತೆಂತ ಉತ್ತರ ಕೊಡ್ಲಿ ಸರ್. ಆಯ್ತು. 6 ಗಂಟೆಗೆ ಉತ್ತರ ಕೊಡ್ಲಿ. ಇಲ್ಲ 6 ಗಂಟೆಗೆ ಕೊಡಿ. 6 ಗಂಟೆಗೆ ಕೊಡಿಯಪ್ಪ. ನೀವೇ ಹೇಳಿದ್ದು ರಾತ್ರಿ 12 ಗಂಟೆವರೆಗೂ ನಡೆಸಿ ಅಂತ ಹೇಳಿದ್ದು. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಸಂಜೆ 6 ಗಂಟೆಗೆ ಉತ್ತರ ಕೊಡಿ. 6 o'clock ಕರೆಕ್ಟ್. 6 ಗಂಟೆಗೆ ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್. 6 ಗಂಟೆಗೆ ಅಲ್ಲಲ್ಲ ಉತ್ತರ ಕೊಡ್ಲಿ. ನೀವು ಅಲಿಗೇಷನ್ ಮಾಡಿದ ತಕ್ಷಣ ಯಾರು ರಾಜೀನಾಮೆ ಕೊಟ್ಟರ? ಅಲಿಗೇಷನ್ ಮಾಡಿದ ತಕ್ಷಣ ಸುಳ್ಳು ಅಲಿಗೇಷನ್ ಮಾಡಿದ್ರೆ ಕೊಟ್ಬಿಡಬೇಕು ರಾಜೀನಾಮೆ. ಯಾವುದೇ ಇಲ್ಲ. ಮಾಡ್ತಾರೆ. ನೀವು ಹೇಳದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರು ಸರ್ಕಾರನೇ ನಡೆಸಕ್ಕಾಗಲ್ಲ. ಆಯ್ತು. ಈ ಸದನವು ಭಾರತದ ಪ್ರಜಾಸತ್ತೆಯ ಭದ್ರ ಬುನಾದಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜೀನಾಮೆ ಮತ್ತು ಅಧಿಕಾರ ವಿಕೇಂದ್ರೀಕರಣದ ತತ್ವಗಳಿಗೆ ನನ್ನ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಗ್ರಾಮೀಣ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಮತ್ತು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆಯನ್ನು ನರೇಗಾ ರದ್ದುಗೊಳಿಸಿರುವುದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಜಾರಿಗೆ ತಂದಿರುವ ಹೊಸ ಕಾಯ್ದೆಯ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಬಗ್ಗೆಗೆ ಮಾರಕವಾಗಿದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ 2005ರಲ್ಲಿ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ, ವಲಸೆ ತಡೆ, ಲಿಂಗ ತಾರತಮ್ಯವಿಲ್ಲದೆ ವೇತನ ನೀಡುವಿಕೆ, ಪಂಚಾಯತ್ ವಿಕೇಂದ್ರೀಕರಣದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸುಧಾರಣೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಹೊಸ ಕಾಯ್ದೆಯು ಸಂವಿಧಾನದ 21ನೇ ಅನುಚ್ಛೇದದಲ್ಲಿ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ 73 ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ
ಸಂವಿಧಾನದ 73ನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಕೊಡ್ಲಿ. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ಮಾನ್ಯ ಅಧ್ಯಕ್ಷರೇ ಈ ತರ ನಾನು ನೀವು ಕರಿಬಾರ್ದು ಇನ್ನು ಯಾವತ್ತು ನಮಗೆ ಓಕೆ ಮಾಡಿದ್ದೀ ಅಧ್ಯಕ್ಷ ಮುಖ್ಯಮಂತ್ರಿಗಳ ಉತ್ತರ ಮಾನ ಮರ್ಯಾದೆ ಏನು ಇಲ್ಲ ಮಾತಾಡ್ತಾ ಇದ್ದಾರೆ. ನೀವು ಇಷ್ಟ ಬಂದಾಗೆ ಆಯ್ತು ಮಾನ್ಯ ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಉದ್ದೇಶದ ಸಹ ವಿಫಲಗೊಳ್ಳುತ್ತದೆ. ಮನ್ರೇಗಾ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವೇ ಮಾನವ ದಿನಗಳ ಕೂಲಿ ಹಣವನ್ನು ರಾಜ್ಯಗಳ ಜೊತೆ ಸಮಾಲೋಚಿಸದೆ ಕೇಂದ್ರವು ಏಕಾಏಕಿ ರಾಜ್ಯ ಸರ್ಕಾರಗಳು ಅನುದಾನವನ್ನು ಭರಿಸಬೇಕೆಂಬ ಫೈನಲ್ ನಿಯಮವನ್ನು ಹೇರಿದೆ. ಮತ್ತೆ 25 ಮಾನವ ದಿನಗಳ ಕೆಲಸ ಒದಗಿಸುವುದಾಗಿ ಹೊಸ ಕಾಯ್ದೆಯಲ್ಲಿ ಹೇಳಲಾಗಿದ್ದರೂ ವಾಸ್ತವವಾಗಿ 50 ಮಾನವ ದಿನಗಳ ವೆಚ್ಚವನ್ನು ರಾಜ್ಯ ಸರ್ಕಾರವು ಭರಿಸಬೇಕಾಗುತ್ತದೆ. ಇದು ಒಕ್ಕೂಟ ವ್ಯವಸ್ಥೆಯ ರಚನೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಹಾಗೂ ಸಂವಿಧಾನದ ಅನುಚ್ಛೇದ 258 ಮತ್ತು ಅನುಚ್ಛೇದ 280ಗಳನ್ನು ಸ್ಪಷ್ಟ ಉಲ್ಲಂಘನೆ ಮಾಡಿದೆ. ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಗ್ರಾಮ ಪಂಚಾಯಿತಿಗಳು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಮೂಲಕ ಕರ್ನಾಟಕವು ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿರುವುದರಲ್ಲಿ ಕೂಡ ರಾಜ್ಯವು ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕಕ್ಕೆ 14ನೇ ಹಣಕಾಸು ಆಯೋಗದಲ್ಲಿ ಶೇಕಡಾ 4.71% ತೆರಿಗೆ ಹಂಚಿಕೆಯನ್ನು ಶಿಫಾರಸು ಮಾಡಲಾಗಿತ್ತು. 15ನೇ ಹಣಕಾಸು ಆಯೋಗದಲ್ಲಿ ಶೇಕಡಾ 3.64ಕ್ಕೆ ಇಳಿಕೆಯಾಗಿತ್ತು. ಈಗ 16ನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ ಶೇಕಡಾ 4.131% ಹಂಚಿಕೆ ಮಾಡಿದ್ದರೂ ಅದು 14ನೇ ಹಣಕಾಸು ಆಯೋಗದ ಶಿಫಾರಸಿಗಿಂತ 14.1% ಕಡಿಮೆಯಾಗಿದೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಹೊಸ ಕಾಯ್ದೆಯ ಮೂಲಕ ಯೋಜನೆಯ ಅನುಷ್ಠಾನದಲ್ಲಿ ಶೇಕಡಾ 40% ಹೊರೆಯನ್ನು ರಾಜ್ಯದ ಮೇಲೆ ಹೊರಿಸುತ್ತಿರುವುದು ರಾಜ್ಯದ ಆರ್ಥಿಕ ಬದ್ಧತೆಯನ್ನು ಮತ್ತು ಅಭಿವೃದ್ಧಿಯನ್ನು ಆದಾಯಕ್ಕೆ ದೂಡುವ ಹುನ್ನಾರವಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಉದ್ಯೋಗವು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಹಾಗೂ ಬೇಡಿಕೆ ಆಧಾರವಾಗಿತ್ತು. ಆದರೆ ಹೊಸ ಕಾಯ್ದೆಯಲ್ಲಿ ಇದನ್ನು ಕೇಂದ್ರ ಸರ್ಕಾರ ರೂಪಿಸುವ ಮಾನದಂಡಗಳ ಹಂಗಿಗೆ ಒಳಪಡಿಸಿ ಜನರ ಹಕ್ಕನ್ನು ಕಳೆದುಕೊಳ್ಳಲಾಗಿದೆ. ದೆಹಲಿಯ ದಂತಗೋಪುರದಲ್ಲಿ ಕುಳಿತು ಯೋಜನೆಗಳನ್ನು ರೂಪಿಸುವ ಮೂಲಕ ಗ್ರಾಮ ಸಭೆಗಳ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕಾಮಗಾರಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ. ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ ಪಂಚಾಯಿತಿಗಳಲ್ಲಿ ಮಾತ್ರ ಯೋಜನೆ ಜಾರಿಯಾಗುತ್ತಿದ್ದು ಉಳಿದ ಕಡೆಗಳಲ್ಲಿ ಉದ್ಯೋಗದ ಹಕ್ಕನ್ನು ನಿರಾಕರಿಸಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಯ್ದೆಯಡಿ ನಮ್ಮ ಹೊಲ ನಮ್ಮ ದಾರಿ, ದನದ ಕೊಟ್ಟಿಗೆ, ಕುರಿ ದೊಡ್ಡಿ, ಕಣ, ಶಾಲಾ ಕಾಂಪೌಂಡು, ಶೌಚಾಲಯ, ಬದು, ಒಳಗಟ್ಟಿ, ಪಂಚಾಯಿತಿ ಕಟ್ಟಡ, ರಾಜೀವ್ ಗಾಂಧಿ ಸೇವಾ ಕೇಂದ್ರ, ತೋಟಗಾರಿಕೆ ಬೆಳೆಗಳು, ಆಟದ ಮೈದಾನದಂತಹ ಸ್ಥಳೀಯವಾಗಿ ಅಗತ್ಯವಿರುವ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸಲಾಗುತ್ತಿತ್ತು. ಹೊಸ ಕಾಯ್ದೆಯನ್ನು ಪಿಎಂ ಗತಿಶಕ್ತಿ ಯೋಜನೆಗೆ ಜೋಡಿಸಿರುವುದರಿಂದ ದೊಡ್ಡ ರಸ್ತೆಗಳು ಮತ್ತು ಹೈವೇಗಳು ನಿರ್ಮಾಣಕ್ಕೆ ಬಳಕೆಯಾಗುತ್ತಿದ್ದು ಇದು ಪರೋಕ್ಷವಾಗಿ ಗುತ್ತಿಗೆದಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಯೋಜನೆಯಾಗಿ ಮಾರ್ಪಟ್ಟಿದೆ.
ಇದು ಬಡವರ ಕೈಯಿಂದ ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಯೋಜನೆಯಾಗಿದೆ. ಈ ಹೊಸ ಕಾಯ್ದೆಯು ವರ್ಷಕ್ಕೆ 12 ತಿಂಗಳ ಬದಲು ಕೇವಲ 10 ತಿಂಗಳು ಮಾತ್ರ ಕೆಲಸಕ್ಕೆ ಅವಕಾಶ ನೀಡುತ್ತದೆ. ವಿಬಿ ಗ್ರಾಮ್ ಜಿ ಕಾಯ್ದೆಯಡಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಸೇರ್ಪಡೆಗೊಳ್ಳುವ ಖಚಿತತೆ ಎಲ್ಲ ಹಾಗೂ ಕಾರ್ಮಿಕರಿಗೆ ನೀಡಲಾಗುವ ಕೂಲಿ ದರದ ಬಗ್ಗೆ ಯಾವುದೇ ಖಚಿತತೆ ಖಾತ್ರಿ ಇಲ್ಲ. ಈ ಅನಿಶ್ಚಿತತೆಯು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು, ವಿಶೇಷವಾಗಿ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾರ್ಮಿಕರು, ಆದಿವಾಸಿಗಳು, ರೈತಾಪಿ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನು ಆಧುನಿಕ ಗುಲಾಮಗಿರಿಗೆ ತಳ್ಳುವ ಪ್ರಯತ್ನವಾಗಿದೆ. ಆದುದರಿಂದ ಈ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ನಾವಿಲ್ಲ, ಈ ಸದನ ಅಲ್ಲ, ಗ್ರಾಮೀಣ ಅಲ್ಲ, ನೀವು ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಈ ಸದನ ಅಲ್ಲ, ಈ ಸದನ ಅಲ್ಲ, ಈ ಸದನ ಮತ್ತೆ ಚರ್ಚೆ ಮಾಡಿ. ನೀವು ವಿರೋಧ ಮಾಡ್ರಿ, ವಿರೋಧ ಮಾಡಿ. ಸದನ ಈಗ ಈ ಸದನ ಚರ್ಚೆ ಮಾಡಿ ಮಾಡಿ. ಸದನ ಅಲ್ಲ. ಆಯ್ತು, ಚರ್ಚೆ ಮಾಡುವಾಗ ಹೇಳಿ, ಚರ್ಚೆ ಮಾಡುವಾಗ ಹೇಳಿ. ಸರ್ಕಾರ ನಿರ್ಣಯವನ್ನು ಮಂಡಿಸ್ತದೆ, ಇಲ್ಲ ನೀವು ಚರ್ಚೆ ಮಾಡಲ್ಲ ಮಾಡಿ. ಕಾಂಗ್ರೆಸ್ ಅವರು ಏನ್ ಗೊತ್ತಿಲ್ಲ, ಆದುದರಿಂದ ನೋಡಿ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತದೆ. ಮೇಲ್ಕಡೆ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿರುವ ಮತ್ತು ರಾಜ್ಯದ ಬೊಕ್ಕಸಕ್ಕೆ ತೀವ್ರ ಹೊರೆ ಉಂಟು ಮಾಡುವ ಮತ್ತು ವಿಕೇಂದ್ರೀಕರಣ ತತ್ವಕ್ಕೆ ವಿರುದ್ಧವಾಗಿರುವ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡಿರುವ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು. ನಾವಿಲ್ಲ ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬನೆಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಈ ದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮರುಸ್ಥಾಪಿಸಬೇಕು. ಎಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಈಗ ನಿಮ್ಗೆ ಸರ್ಕಾರ ನಿರ್ಣಯ ಮಂಡಿಸಿದೆ, ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರ ನಿರ್ಣಯ ಮಂಡಿಸಿದೆ, ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ. ಚರ್ಚೆ ಮಾಡುವಾಗ ಹೇಳಿ, ಅವರು ಇಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿ, ಅವರು ಅವ್ರಿಗೆ ಅವಕಾಶ ಇದೆ. ನಾನು ಈ ಸದನ ಇಲ್ಲ, ಈ ಸದನ ವಿರೋಧಿಸುತ್ತದೆ, ಈ ಸದನ ಅಂಗೀಕರಿಸುತ್ತದೆ ಅಂತ ಹೇಳ್ತಾರೆ. ಅದು ಅವರು ವಿರೋಧ ಮಾಡುತ್ತಾರೆ. ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ರಿಪೋರ್ಟ್ ಇದೆ, ಲೂಟಿ ಹೊಡೆದಿರಿ ಅಂತೇಳಿ ಸರ್ಕಾರ ಅಧ್ಯಕ್ಷರೇ, ಲೂಟಿ ಮಾಡಿದ ರಿಪೋರ್ಟ್ ನಿಮ್ಮದೇ ಸರ್ಕಾರದ ಮತ್ತೆ ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಲೂಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ, ಸರ್ಕಾರ ಕಾಯ್ದೆ ಇದೆಯಲ್ಲ, ಇದನ್ನ ವಿರೋಧ ಮಾಡಿ
ಕಾಂಗ್ರೆಸ್ ಸದನ ಅಲ್ಲ. ಬುಡಮೇಲು ಮಾಡಿ ಬುಡಮೇಲಲ್ಲ, ಅದನ್ನು ಇವ್ರು ಲೂಟಿ ರದ್ದತಿ ಮಾಡಿ ಮಾಡಿರೋದು. ಅಪೀಲ್ ಮಾಡಿ ಲೂಟಿ ಮಾಡಿದ್ದಾರೆ. ಅಪೀಲ್ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಲೂಟಿ ಮಾಡಿದೆ. ಅಬಕಾರಿಯಲ್ಲಿ ಅದಕ್ಕೋಸ್ಕರ ಲೂಟಿ ಸರ್ಕಾರ ಈಗ ಮರುಸ್ಥಾಪಿಸಬೇಕು. ಕೋಟಿ ಇಬಿ ಲೂಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಮ್ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ವಿರೋಧ ಲೂಟಿ ಸರ್ಕಾರ ಕೇಂದ್ರ ಇದು ಸರ್ಕಾರ ನಿರ್ಣಯದ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಲೂಟಿ ಸರ್ಕಾರ ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ನಲ್ಲಿ ರಿಪೋರ್ಟ್ ಅಲ್ಲಿ ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ ಲೂಟಿ ಸರ್ಕಾರಕ್ಕೆ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆ ಮಾತಾಡಕ್ಕೆ. ನೇಮಕ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಕ್ಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿಲ್ಲ, ಇದು ಕೆಲಸದ ಹಂಚಿಕೆ ವೇತನ ಪಾವತಿ ಸದನದ ಮಾಡಿಲ್ಲ, ನಿರ್ಣಯ ಅಲ್ಲ. ಅದು ನೀವು ಚರ್ಚೆ ಮರಣ ಹೊಂದಿದ ಅವ್ರು ವ್ಯಕ್ತಿಗಳಿಗೆ ಹೇಳಿದ್ದಾರೆ ಸದನದ ನಿರ್ಣಯ ಇದು. ಜಾಬ್ ಕಾರ್ಡ್ನಲ್ಲಿ ಶಾಲಾ ಮತ್ತು ಮಕ್ಕಳ ಹೆಸರನ್ನ ಹಾಕಿದ್ದಾರೆ. ಚರ್ಚೆ ಆಗ್ತಿದ್ದು ಅನುಮತಿ ಇಲ್ಲದೆ ಖಾಸಗಿಗಳ ಆಯ್ಕೆ ಮಾಡಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾತಾಡಿ. ಅಸ್ತಿತ್ವದಲ್ಲಿದೆ ನೀವು ಇಷ್ಟೆಲ್ಲ ಕೆಲಸಗಳಿಗೆ ಪಾವತಿ ಮಾಡಿದ್ದಾರೆ. ಮಾತಾಡುವವರಿಗೆ ಎಲ್ಲರಿಗೂ ಅವಕಾಶ ಕೊಡುವ ಬೆಲ್ಲ ಒಂದೇ ಕೆಲಸಕ್ಕೆ ನೀವು ಎರಡು ಬಾರಿ ಪಾವತಿ ಮಾತಾಡಿ. ಮಾಡಿದ್ದಾರೆ. ಈಗ ಸಿಎಂ ಕಾರ್ಯವಿಧಾನ ಅನುಸರಿಸದೆ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಬೆಲ್ಲ ನೀವು ಮತ್ತೆ ಯಂತ್ರೋಪಕರಣಗಳ ಬಳಕೆ ಮಾತಾಡಿ. ಮಾಡಿದ್ದಾರೆ. ಕಾಮಗಾರಿಗಳ ಮತ್ತೆ ಮಾತಾಡಿ. ಬಳಕೆ ಮಾಡಿದ್ದಾರೆ. ಮತ್ತೆ ಮಾತಾಡೋದು ಮಾತಾಡಿ. CAG ರಿಪೋರ್ಟ್ ಓಕೆ, ನಾವೇದಲ್ಲ, ನೀವು ಮತ್ತೆ ಮಾತಾಡೋದು ಮಾತಾಡಿ. ನಿಮ್ಮದೇ ಸರ್ಕಾರದ CAG ನೀವು ಮತ್ತೆ ರಿಪೋರ್ಟ್ ಮಾತಾಡುದಿಲ್ಲ, ಮತ್ತೆ ಮಾತಾಡಲ್ಲ ನೀವು ಮತ್ತೆ ಮಾತಾಡೋದು ಮಾತಾಡಿ. ದಾಖಲೆಗಳ MB ಪುಸ್ತಕ ನೋಂದಣಿಗಳಲ್ಲಿ ಲೋಪದೋಷಗಳು, ಮನ್ರೇಗಾ ಯೋಜನೆಯ ಸ್ಯಾಂಪಲ್ ಮಾತ್ರ. ಇದು ನಿಮ್ಮದೇ CAG ರಿಪೋರ್ಟ್ ಮನ್ರೇಗಾ ಕೊಟ್ಟದ್ದು, ಕಾಯ್ದೆ ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು CAG ಮಹಾತ್ಮ ರಿಪೋರ್ಟ್, ಗಾಂಧೀಜಿಯವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ಇದು. ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು. ಇದು 2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ರಾಜ್ಯದ ಹಿತಕ್ಕಿಂತ ಈ ಕಾಯ್ದೆ ಇದರಲ್ಲಿದೆ. ಅಂಗೀಕಾರ ಆಯಿತು. ಹೈಕಮಾಂಡ್ ಹಿತ ಇದರಲ್ಲಿ ಅಡಗಿದೆ. ಒಂದೇ ಕಾಯ್ದೆ ಆಗಲಿಲ್ಲ. ಅನೇಕ ಸಮಸ್ಯೆಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ಕಾಯ್ದೆಗಳು ರಚನೆಯಾದವು. ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ರೈತರು ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಕಾಯ್ದೆ ಆಯಿತು. ಅದಕ್ಕೆ ಇವ್ರದೆಲ್ಲ ಬೆಂಬಲ ಇದೆ. ಕಾಯ್ದೆ ಇವರೇ ಕುತ್ಕೊಂಡು ಲೂಟಿ ಮಾಡಿಸ್ತಾ ರೈಟ್ ಇದ್ದಾರೆ. ಫುಡ್ ಕಾಯ್ದೆ ಆಯಿತು. ಇವತ್ತು ಬದಲಾವಣೆ ಆಗ್ಬೇಕಂತಂದ್ರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆ ಆಯಿತು. ರೈಟ್ ಟು ಎಜುಕೇಶನ್ ಕಾಯ್ದೆ ಆಯಿತು. ಫಾರೆಸ್ಟ್ ಡ್ವೆಲ್ಲರ್ಸ್ ರೈಟ್ ಟು ಆಕ್ಟ್ ಎಜುಕೇಶನ್ ಅಳವಡಿಸಿದವರು ಕಾಯ್ದೆ ಆಯಿತು. ಇವರು ಮುಖ್ಯಮಂತ್ರಿಗಳು ಇದ್ದಾಗ ರೈಟ್ ಟು ಎಜುಕೇಶನ್ ನಾಲ್ಕೈದು ಆಕ್ಟ್ಗಳು ರೈಟ್ ಟು ಎಜುಕೇಶನ್ ನೀವು ಕೊಟ್ಟವರು ನೀವು. ಅದರಲ್ಲಿ ಇದು ಒಂದು, ಮನ್ರೇಗಾ ಕೂಡ ಒಂದು. ಮನ್ರೇಗಾಕ್ಕೆ ಅದರಲ್ಲಿ ಮನ್ರೇಗಾ ಲೂಟಿ ಮಾಡ್ತಾ ಇರೋದು ನೀವು. ಮನ್ರೇಗಾ ಮೂಲಕ ಅಧ್ಯಕ್ಷ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದ್ದಂತ ಆಯ್ತು, ಅವ್ರು ಮಾಡ್ಲಿ. ಕಾಂಗ್ರೆಸ್ ಅಂತ ಮಾಡ್ಲಿ, ಕಾಂಗ್ರೆಸ್ ಅಂತ ಮಾಡ್ಲಿ, ನಮ್ದಲ್ಲ ಇದು. ಸದನದ ಹೆಸರು ಮಾಡ್ಲಿ, ನಮ್ಮೆಲ್ಲರೂ ಇನ್ಕ್ಲೂಡ್ ಮಾಡ್ಬೇಡ್ರಿ. ಯಾವಾಗ್ಲಾದ್ರು ಕಾಂಗ್ರೆಸ್ ಅಂತ ಮಾಡ್ಲಿ. ರೆಸಲ್ಯೂಷನ್ ಮಾಡುವಾಗ ಕಾಂಗ್ರೆಸ್ ರೆಸಲ್ಯೂಷನ್ ಅಂತ ಮಾಡ್ತಾರ. ಕೈಯಕ್ಕೆ ಕೇಂದ್ರ ಸರ್ಕಾರ ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ. ನೋಡಿ ಗೌರ್ಮೆಂಟ್ ಮತ್ತೆ ಮಾಡಕ್ಕೆ ಸರ್ಕಾರ ಹೊಟ್ಟಿದೆ. ಜಗಳಗಂಟಿ ಸರ್ಕಾರ ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ, ಕೇಂದ್ರದಿಂದ ಹಣ ತರ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ. ಯೋಗ್ಯತೆ ಈಗ ಮಾನ್ಯ ಅಧ್ಯಕ್ಷರೇ, ಇದ್ರ ಮೀಟಿಂಗ್ GST ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಎಲ್ಲ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಗ್ರಾಮೀಣ ಪ್ರದೇಶದ ಮಹಿಳೆಯರ ಹೆಸರಲ್ಲಿ ಆದಿವಾಸಿಗಳ ಕೆಲಸವನ್ನ ಹೆಸರಲ್ಲಿ ಲೂಟಿ ಕೊಡ್ತಾ ಮಾಡ್ತಾ ಇದ್ದಂತ ಇದ್ದೀರಾ. ಒಂದು ಕಾಯ್ದೆ. ಆ ಲೂಟಿಯನ್ನು ನಿಲ್ಲಿಸಕ್ಕೆ ಬದಲಾವಣೆ ಕಾಯ್ದೆ ಯಾಕಪ್ಪ ವಿರೋಧ ಮಾಡ್ತಾ ಇದ್ದೀರಾ. ಯಾಕೆ ನಿಮ್ದು ಇರ್ಬೇಕು ಲೂಟಿ ಅಂತಂದ್ರೆ, ನಿಲ್ಲಿಸದಂತೆ ವಿರೋಧ ಮಾಡ್ತಾ ಇದ್ದೀರಾ. ಇದು ಸಂವಿಧಾನದ ಹಕ್ಕನ್ನ, ಗಾಂಧಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ. ಸಂವಿಧಾನದ ಹಕ್ಕನ್ನ ಈ ಯಾರೇ
ಒಬ್ಬ ವ್ಯಕ್ತಿ, ಹಳ್ಳಿಗಾಡಿನ ವ್ಯಕ್ತಿ ಅವರ ಸ್ಥಳದಲ್ಲಿ ಅವರ ಗ್ರಾಮ ಪಂಚಾಯತಿನಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡ್ಲೇಬೇಕು, ಕಳ್ಳ ಬಿಲ್ ಮಾಡ್ತಾ ಇದ್ರು, ಕೆಲಸ ಕೊಡ್ಲೇಬೇಕು. 3 ದಿನ ಕೆಲಸ ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ಗಲಾಟೆ ಮಾಡಿ ನೀವೊಬ್ಬರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. 140 ಜನ ಇದ್ದೀವಿ. ಏನೇನು ಈಗ ಏನ್ ಮತ್ತೆ ಮಾತು ನಿನ್ನೆ ಚರ್ಚೆ ಮಾಡಿ ಜನ ನಿಮ್ಗೆ ಜನ ಕಳಿಸಿದ್ರು ಬಿಜೆಪಿ ನಿಮ್ ಕೇಳ್ಬೇಕಾದ್ರೆ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. RSS ಅವರು ಹಳ್ಳಿಗಾರಲ್ಲಿರ್ತಕ್ಕಂಥ ದಲಿತರು, ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು, ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಗಲಾಟೆ ಮಾಡ್ತಾರಲ್ಲ, ಗ್ರಾಮೀಣ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು. ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಸ್ವತಂತ್ರ ನಿರ್ದೇಶಕರ ನೇಮಕಾತಿ, ಕೇಂದ್ರ ಸರ್ಕಾರದ ಗುಲಾಮರು. ಅವ್ರು ಹೇಳದಂತೆ ಕೇಳ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಲೆಕ್ಕ ಪರಿಶೋಧನೆಯನ್ನು ವರ್ಷದಲ್ಲಿ 2 ಬಾರಿ ಮಾಡಲಾಗುತ್ತದೆ. ಬಡವರ ವಿರೋಧಿ, ಈಗ ಸದನವನ್ನು ಬಡವರ ವಿರೋಧಿ 3 ಗಂಟೆ 45 ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು.